ಕೊಟ್ಟಿದ್ದೇವೆ. ಬಹುಶಃ ನಮ್ಮ ಪುನಃ ಸರ್ಕಾರ ತರ್ತಕ್ಕಂಥ ಇದರಲ್ಲಿ ಹಾಗೂ ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿ ಒಂದೇ ಅಲ್ಲ, ನಾಳೆ ಬರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಗೂ ಕೂಡ ನಮಗೆ ಶಕ್ತಿ ಕೊಡ್ತಾರೆ ಅಂತಕ್ಕಂಥದ್ದು ನಾನು ನಂಬಿದ್ದೇನೆ. ಯಾಕಂದರೆ ಡೆಲ್ಲಿಯಲ್ಲಿ ನಾವು ಬರದೇ ಹೋದರೆ ಈ RSS BJP ಮೋದಿ ಇವರು ದೇಶವನ್ನು ಹಾಳು ಮಾಡೋಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಇವರು ಹೋಗೋದಿಲ್ಲ. ಇವ್ರಿಗೆ ನೀವು ಮನೆಗೆ ಕಳಿಸ್ಬೇಕಾದ್ರೆ ನೀವು ಮನಸ್ಸು ಮಾಡಬೇಕು. ನಮ್ಮ ಕಾರ್ಯಕರ್ತರು, ಮುಖಂಡರು, ನಾಯಕರು ಇದು ಎಲ್ಲರೂ ಕೂಡ, ಯಾಕಂದ್ರೆ ಇದರ ಪರಿಣಾಮ ಹೆಣ್ಮಕ್ಕಳ ಮೇಲೆ ಬೀಳ್ತಾ ಇದೆ, ಯುವಕರ ಮೇಲೆ ಬೀಳ್ತಾ ಇದೆ. ಅದಕ್ಕಾಗಿ ಹೇಳಿದ ಇನ್ಫ್ಲೇಷನ್ ಇದು ಮೋದಿ ಅವ್ರ ಕೊಡುಗೆ. ಅನ್ಎಂಪ್ಲಾಯ್ಮೆಂಟ್ ಇದು ಮೋದಿ ಅವ್ರ ಕೊಡುಗೆ. ಮೊದಲ ಅಧಿಕಾರಕ್ಕೆ ಬರುವಾಗ ಹೇಳ್ದ, ಬಂದ ಮೇಲೆ 2 ಕೋಟಿ ನೌಕರಿ ನಾನು ಪ್ರತಿ ವರ್ಷ ಕೊಡ್ತೀನಿ ಅಂದ. ಕೊಟ್ರ 2 ಕೋಟಿ? ಯಾಕೆ ಇವತ್ತು BJP ಯುವಕರು ಅಥವಾ AVP ಅವ್ರದ್ದು ಅವ್ರು ಯಾಕೆ ಕೇಳೋದಿಲ್ಲ? ನಮ್ಮ ಸರ್ಕಾರದಲ್ಲಿದ್ದಾಗ ಏನಾರ ಒಂದು ಸಣ್ಣ ಗ್ಯಾಸ್ ಪ್ರೈಸ್ ಏರಿದ್ರೆ ಅಥವಾ ನಮ್ಮ ಕಮರ್ಷಿಯಲ್ ಗ್ಯಾಸಿನ ಪ್ರೈಸ್ ಏರಿದ್ರೆ ಅಥವಾ ಎಸೆನ್ಷಿಯಲ್ ಕಮ್ಯಾಡಿಟೀಸ್ ಪ್ರೈಸ್ ಏರಿದ್ರೆ ಬೀದಿಗೆ ಬರ್ತಿದ್ರು ಝಂಡಾ ಹಿಡ್ಕೊಂಡು. ಈಗ ಎಲ್ಲಿ ಹೋಗಿವೆ ಅವ್ರ ಝಂಡಾಗಳು? ಎಲ್ಲಿದ್ದಾರೆ BJPದವರು? ಯಾಕೆ ಹೋರಾಟ ಮಾಡ್ತಾ ಇಲ್ಲ? ಯಾಕಂದ್ರೆ ಅವರು ಬಡವರ ಮೇಲೆ ದಬ್ಬಾಳಿಕೆ ಮಾಡಬೇಕು ಅನ್ನತಕ್ಕಂಥದ್ದೇ ಅವ್ರ ಇಚ್ಛೆ. ಅದು ಅಲ್ಲದೆ ಸಾವಿರಾರು ವರ್ಷದಿಂದ ಏನು ಅವರು ಆಳ್ಕೊಂಡು ಬಂದಿದ್ದಾರೆ. ಕೆಲವು ಜನರ ಕೈಯಲ್ಲೇ ಏನು ಅಧಿಕಾರ ಇತ್ತು, ಆ ಅಧಿಕಾರವನ್ನು ಮೋದಿಯವರು ಅದೇ ರೀತಿಯಾಗಿ ಮುಂದುವರಿಸಬೇಕು ಅಂತ ಹೇಳಿ ಅವರ ಪ್ರಯತ್ನ ಇದೆ. ಅದಕ್ಕೆ RSS ಅವ್ರಿಗೆ ಅಷ್ಟು ಸಪೋರ್ಟ್ ಮಾಡೋದು, ಅದಕ್ಕೆ ಅವರಿಗೆ AVP ಸಪೋರ್ಟ್ ಮಾಡೋದು. ಇವರು ಇಂಥ ಒಂದು ಇವತ್ತು ಸುಳ್ಳುಗಾರರು ಮತ್ತು ಇವರು ವಿಶೇಷವಾಗಿ ಹಣದುಬ್ಬರದಲ್ಲಿ ವಿಫಲರಾಗಿದ್ದಾರೆ. ಆಮೇಲೆ ರಾಜಕೀಯ ಉದ್ಯೋಗಗಳ ನಮ್ಮ ನೀವೇ ಹೇಳಿ, ನೆಹರೂಜಿ ಅವ್ರ ಕಾಲದಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ಕಟ್ಟಿ ಲಕ್ಷಾಂತರ ಜನರಿಗೆ ನೌಕರಿ ಕೊಟ್ಟರು, ಎಂಪ್ಲಾಯ್ಮೆಂಟ್ ಕೊಟ್ಟರು. ನಮ್ಮ ಬೆಂಗಳೂರದಲ್ಲೇ ನೋಡಿ, ಮೊದಲ HAL ಇತ್ತು, HMT ಈಗೂ ಇದೆ, BEL, BHEL ಇಂಥವೆಲ್ಲ ಇತ್ತು. ಲಕ್ಷಾಂತರ ಜನ ನೌಕರಿ ಮಾಡ್ತಾ ಇದ್ದಾರೆ. ಅದು ನೆಹರೂಜಿ ಅವ್ರ ಕಡೆಯಿಂದ. ಮೋದಿ ಅವರು ಏನಾದರೂ ಇಂಥ ಕೊಡುಗೆ ಕರ್ನಾಟಕ ಕೊಟ್ಟಿದಾರ ಅಂತ ಹೇಳಿ ಕೇಳಿ ಅವರಿಗೆ. ಏನು ಕೊಟ್ಟಿದ್ದಾರೆ ಮೋದಿ ಅವರು ಕರ್ನಾಟಕಕ್ಕೆ? ಮೋದಿ ಕೊಟ್ಟಿದ್ದು ಅನ್ಎಂಪ್ಲಾಯ್ಮೆಂಟ್, ಮೋದಿ ಕೊಟ್ಟಿದ್ದು ಇನ್ಫ್ಲೇಷನ್, ಮೋದಿ ಕೊಟ್ಟಿದ್ದು ಸುಳ್ಳು ಹೇಳ್ತಕ್ಕಂಥ ಭರವಸೆಗಳು. ಅದಕ್ಕೆ ಈ ಸರ್ಕಾರ, ಮೋದಿ ಸರ್ಕಾರ ಒಂದಿಲ್ಲ ಒಂದು ಸಮಯದಲ್ಲಿ ಬೀಳ್ತದೆ. ಇದು ನೀವು ಕಾದು ನೋಡಿ. ಮತ್ತು ಇವ್ರ ಮೇಲೂ ಕೂಡ ದೊಡ್ಡ ಸಂಕಟವನ್ನು ಮೋದಿಯವ್ರ ಮೇಲೆ ಬರ್ತಾ ಇದೆ. ಅದನ್ನು ನೀವು ಕಾದು ನೋಡಿ. ಯಾಕಂದರೆ ಅವ್ರು ಯಾವ ಕೆಲಸನೂ ಕೂಡ ಸರಿಯಾದಂಥ ರೀತಿಯಲ್ಲಿ ಮಾಡಿಲ್ಲ ಮತ್ತು ಈ ಕಾರ್ಮಿಕರಿಗೆ ಸಹಾಯ ಮಾಡಲಿಲ್ಲ. ಹೆಣ್ಣು ಮಕ್ಕಳಿಗೆ ಹೇಳಿದ್ರು ನಾವು ಸಾಕಷ್ಟು ಸಹಾಯ ಮಾಡ್ತೀನಿ, ವಿದ್ಯಾರ್ಥಿಗಳಿಗೆ ಹೇಳಿದರು ಸಹಾಯ ಮಾಡ್ತೀನಿ. ಇವತ್ತು ಶಿಕ್ಷಣದಲ್ಲಿ ಇಂಥ ತಪ್ಪುಗಳನ್ನು ಅವರು ಮಾಡಿದ್ದಾರೆ. ನಮ್ಮ ಮಕ್ಕಳಿಗೆ ತಪ್ಪತಂಕ ರೀತಿಯಲ್ಲಿ ಸಿಲೆಬಸ್ ಮಾಡ್ತಾ ಇದ್ದಾರೆ.
RSS ಹುಡುಗರನ್ನ ತುಂಬುತ್ತಾ ಇದ್ದಾರೆ. ಶಿಕ್ಷಕರು RSS ಬ್ಯಾಕ್ಗ್ರೌಂಡ್ ಇದ್ದವರಿಗೆ ಕೊಡ್ತಾ ಇದ್ದಾರೆ. ವೈಸ್ ಚಾನ್ಸಲರು RSS ಬ್ಯಾಕ್ಗ್ರೌಂಡ್ ಇದ್ದವರಿಗೆ ಕೊಡ್ತಾ ಇದ್ದಾರೆ. ಇಂಥ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಅದು ಹಿಡಿತ, ರಾಜಕೀಯ ಹಿಡಿತವನ್ನ ಅವರ ಕೈಯಲ್ಲಿ ಇರಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೋದಿ ಅವರು ದೇಶ ಹಾಳು ಮಾಡಿಬಿಡ್ತಾ ಇದ್ದಾರೆ. ಆ ಟ್ರಂಪ್ ಇಡೀ ಪ್ರಪಂಚ ಹಾಳು ಮಾಡಿಬಿಡ್ತಾ ಇದ್ದಾನೆ. ಇವನ್ ದೇಶ ಹಾಳು ಮಾಡಿದ್ರೆ ಅವ ಪ್ರಪಂಚ. ಮತ್ತು ಅವರಿಬ್ಬರು ಸೇರಿ ಮೈ ಗುಡ್ ಫ್ರೆಂಡ್ ಅಂತ ಹೇಳ್ತಾರೆ. ಅರೆ ಇಬ್ರು ಗುಡ್ ಫ್ರೆಂಡ್, ಯು ಆರ್ ಬ್ರಿಂಗಿಂಗ್ ಎ ಬ್ಯಾಡ್ ನೇಮ್ ಟು ಕಂಟ್ರಿ ಅಂಡ್ ಅವರ್ ಪೀಪಲ್ ಆರ್ ಡೈಯಿಂಗ್ ಬಿಕಾಸ್ ಆಫ್ ಬೋತ್ ಆಫ್ ಯು. ಟ್ರಂಪ್ ಇದು ಮಾಡದೆ ಹೋಗಿದ್ರೆ ಎಣ್ಣೆ ಬೆಲೆ ಇಷ್ಟು ಏರ್ತಿರ್ಲಿಲ್ಲ, ಡೀಸೆಲ್ ಪೆಟ್ರೋಲ್ ಬೆಲೆ ಏರ್ತಿರ್ಲಿಲ್ಲ. ಆಯ್ತು, ಮೋದಿ ಅವ್ರನ್ನು ನನ್ನ ಫ್ರೆಂಡ್ ಅನ್ಕೊಂಡು ತನ್ನ ನ್ಯೂಟ್ರಲ್ ಪಾಲಿಸಿ ಅಥವಾ ನಮ್ಮ ಫಾರಿನ್ ಪಾಲಿಸಿ ಏನಿತ್ತು, ನಾವು ನ್ಯೂಟ್ರಲ್ ಇದ್ದೇವೆ. ನೆಹರೂಜಿ ಅವ್ರ ಕಾಲದಲ್ಲಿ ನಮ್ಮ ನ್ಯೂಟ್ರಲ್ ಪಾಲಿಸಿ ನಮಗೆ ಸಹಾಯ ಮಾಡಿದ್ದು, ಎಲ್ಲರೂ ನಮ್ಮ ಜೊತೆಯಲ್ಲಿದ್ದರು. ಆದರೆ ಈ ನಾನ್ ಅಲೈನ್ಮೆಂಟ್ ಪಾಲಿಸಿ ನಮ್ಮ ತೆಗೆದು ಪ್ರತಿ ದೇಶದಲ್ಲಿ ಅಡ್ಡಾಡಿ ಮೋದಿ ನನ್ನ ಫ್ರೆಂಡ, ಇವನು ನನ್ನ ಫ್ರೆಂಡ, ಇನ್ನೊಬ್ಬರು ನನ್ನ ಫ್ರೆಂಡ ಅಂತ ಹೇಳಿಕೊಂಡು ಎಲ್ಲರಿಗೆ ಕೊಳ್ಳಿಗೆ ಬಿದ್ದು ನಮ್ಮ ಕುತ್ತಿಗೆ ಒತ್ಬಿಟ್ರು. ಅದಕ್ಕೆ ಬಂಧುಗಳೇ, ನಾವು ಯಾವಾಗಲೂ ಕೂಡ ನೆನಪಿಡಬೇಕು, ಯಾವ ಸರ್ಕಾರ ಬಂದರೆ ನಮಗೆ ಒಳ್ಳೆಯದಾಗ್ತದೆ ಅದನ್ನು ನಾವು ತಿಳಿಸ್ಬೇಕು ಜನರಿಗೆ. ತಿಳಿಸಿದ ಮೇಲೆ ಜನ ಅದು ಒಪ್ಕೊಳ್ತಾರೆ. ಅದಕ್ಕಾಗಿ ನಿಮ್ಮ ಕೆಲಸ ವಿಶೇಷವಾಗಿ ವಿದ್ಯಾರ್ಥಿಗಳ ಹತ್ರ ಹೋಗಿ, ರೈತರ ಹತ್ರ ಹೋಗಿ, ಹೆಣ್ಣು ಮಕ್ಕಳ ಹತ್ರ ಹೋಗಿ, ಎಲ್ಲಿ ಅನ್ಯಾಯ ಅತ್ಯಾಚಾರ ಆಗ್ತದೆ ಅವ್ರ ಹತ್ರ ಹೋಗಿ, ಯಾರು ಬಡವರಿದ್ದಾರೆ ಅವ್ರ ಕಣ್ಣೀರು ಸೂಟಿ ಅವರಿಗೆ ನೀವೊಂದು ಧೈರ್ಯವನ್ನು ತುಂಬತಕ್ಕಂಥ ಕೆಲಸ ಮಾಡಿ. ಅದು ಇವತ್ತು ಅವಶ್ಯ ಇದೆ. ಇಡೀ ದೇಶದಲ್ಲೇ ಇದರ ಅವಶ್ಯಕತೆ ಇದೆ. ಅದಕ್ಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಕ್ಕಂಥದ್ದು, ನಮ್ಮ ಪಕ್ಷ ಬಲಪಡಿಸಬೇಕು ಮತ್ತು ಮುಂದಿನ ನಮ್ಮ ಭಾರತದ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನೀವೆಲ್ಲ ಯಂಗ್ಸ್ಟರ್ಸು, ನೀವು ಒಂದು ತತ್ವದ ಆಧಾರದ ಮೇಲೆ ಪಕ್ಷ ನಿಷ್ಠೆ ಇಟ್ಕೊಂಡು ಕೆಲಸ ಮಾಡಿದರೆ ಖಂಡಿತವಾಗಿ ಮುಂದಿನ ಪೀಳಿಗೆ ಭವಿಷ್ಯ ಒಳ್ಳೆಯದಾಗ್ತದೆ. ನಾವೇ ಪಕ್ಷದ ತತ್ವಗಳು ಬಿಟ್ಟು ಅಥವಾ ನಮ್ಮ ಐಡಿಯಾಲಜಿ ಬಿಟ್ಟು ನಮಗೆ ಹೇಗೆ ಬೇಕು ಹಾಗೆ ನಡ್ಕೊಂಡ್ರೆ ಮುಂದಿನ ಜನರೇಷನ್ ನಿಮಗೆ ಕ್ಷಮಿಸೋದಿಲ್ಲ. ದೇಶದಲ್ಲೂ ಅದೇ ಏನಾಗಿದೆ. ಮೊದಲ ರಥಯಾತ್ರೆ ಮಾಡಿದ್ರು ಯಾರು, ಅಡ್ವಾಣಿಯವರು. ಪಾಪ ಅದು ರಾಮನ ಗುಡಿ ಕಟ್ತೇವೆ ಅಂತ ಹೇಳಿ ಎಲ್ಲ ಆವಾಗ ಇಟ್ಟಿಗೆಗಳು, ಬಂಗಾರಗಳು, ದುಡ್ಡು ಎಲ್ಲನೂ ಅವಾಗೂ ಎಲ್ಲ ಸೇರಿಸಿದ್ರು. ಆದ್ರೆ ಅದ್ರ ಲೆಕ್ಕ ಯಾರೂ ಕೊಡಲಿಲ್ಲ. ಅದು ಎಲ್ಲಿ ಹೋಯ್ತೋ ಗೊತ್ತಿಲ್ಲ. ಈಗ ರಾಮ ಮಂದಿರ ಕಟ್ಟಾದ ಮೇಲೂ ಕೂಡ ಅಲ್ಲಿಂದ ಕಳ್ಳತನ ಆಗ್ತಾ ಇದೆ. 5,000 ಕೋಟಿಯಷ್ಟು ದುಡ್ಡು ಅಲ್ಲಿಂದ ಪೋಲಾಗಿದೆ ಅನ್ನತಕ್ಕಂಥ ರಿಪೋರ್ಟು ಬರ್ತಾ ಇದೆ. ಪೂಜಾರಿನೇ ದುಡ್ಡು ಹೊಡಿತಾ ಇದ್ದಾರೆ. ರಾಮ್ ನಾಮ್ ಜಪೋ ಪರಾಯ ಮಾಲ್ ಅಪ್ನಾ. ರಾಮನ ಹೆಸರು ತಗೊಳ್ಳೋದು, ರಾಮನ ಹೆಸರಿನ ಮೇಲೆ ಲೂಟಿ ಮಾಡೋದು. ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಕ್ ನೀವು ದೇವರ ಗುಡಿ ನಿರ್ಮಾಣ ಮಾಡಿರ. ಅದು ಉದ್ಘಾಟನೆ ಯಾರ ಕೈಲಿಂದ ಆಗಿದೆ? ಮೋದಿ ಅವ್ರ ಕೈಯಿಂದ. ನಾನು ನೋಡಿಲ್ಲಪ್ಪ.
ಅನೇಕ ಗುಡಿಗಳು ಕಟ್ತಾರೆ. ಈ ಯಾರೋ ಪವಿತ್ರ ಹಸ್ತದಿಂದ ಕೈಯಿಂದ ಸ್ವಾಮಿಗಳಾಗಲಿ ಅಥವಾ ಯಾರು ಅತ್ಯಂತ ಪ್ರಾಮಾಣಿಕವಾಗಿ ತನ್ನ ಜೀವನದಲ್ಲಿ ನಡ್ಕೊಂಡು ಹೋದಂಥ ಪೂಜ್ಯ ವ್ಯಕ್ತಿಗಳ ಕೈಯಲ್ಲಿ ಗುಡಿಗಳ ಉದ್ಘಾಟನೆ ಆಗ್ತವೆ. ಈ ಮಾರಾಯ ಪ್ರಧಾನಮಂತ್ರಿ ಆಗಿ ಆ ಗುಡಿ ಉದ್ಘಾಟನೆನೂ ತಾನೇ ಮಾಡ್ದ, ಆ ಸ್ಥಾಪನೆನೂ ತಾನೇ ಮಾಡ್ದ, ಕತ್ರಿ ಹಚ್ಚಿ ಬಾಗಿಲೂ ತಾನೇ ಉದ್ಘಾಟನೆ ಮಾಡ್ದ. ಈಗ ಬಹುಶಃ ಅಲ್ಲಿನ ಹುಂಡಿಯಲ್ಲಿ ದುಡ್ಡುಗಳು ಹೋಗ್ತಾ ಇವೆ. ಏನು ಇವ್ರು ಶಿಷ್ಯರು ಮಾಡ್ತಾ ಇದ್ದಾರೋ ಮತ್ತಾರು ಮಾಡ್ತಾ ಇದ್ದಾರೋ ಅನ್ನತಕ್ಕಂಥದ್ದು ಅದರ ತನಿಖೆ ಆಗಲೇಬೇಕು. SIT ಕೂಡಿಸ್ಬೇಕು. ಏನು ಅಲ್ಲಿ ಯೋಗಿ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ? ರಾಮ ಮಂದಿರಕ್ಕಾಗಿ 500 साल लगे राम मंदिर के लिए, 15 दिन में मैं उसका हिसाब लूंगा, कौन क्या करे। अरे 15 दिन क्यों लगते भाई तुमको? भगवान तुम्हारे साथ है, मंदिर तुम्हारे साथ है, मोदी तुम्हारे साथ है, तुम वहां के चीफ मिनिस्टर हो, करो, डालो जेल में जो लूटे हैं, जो लूट रहे हैं राम के नाम से. ಇದು ಮಾಡ್ತಾ ಇಲ್ಲ. ಅವ್ರು ಏನು ಮಾಡಿದ್ರು ನಡೆದು ಹೋಗ್ತದೆ. ಕಳತನ ಮಾಡಿದ್ರು ಮಾಫ್, ದುಡ್ಡು ತಿಂದ್ರು ಮಾಫ್. ಆಮೇಲೆ ದೇವ್ರ ಹೆಸರ ಮೇಲೆ ನೀವೆಲ್ಲರೂ ಓಟ್ ಕೊಟ್ರಿ. ನೀವಂದ್ರೆ ನೀವಲ್ಲ, ಇಡೀ ದೇಶದಾಗೆ ರಾಮ ಮಂದಿರ ಮೇಲೆ ಓಟ್ ಕೊಟ್ರು, ಧರ್ಮದ ಹೆಸರಿನ ಮೇಲೆ ಓಟ್ ಕೊಟ್ಟರು. ಆದರೆ ಇವರು ಧರ್ಮವನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾರಾ? ಧರ್ಮದ ಹೆಸರಿನಲ್ಲಿ ಈ ದೇಶದಲ್ಲಿ ಲೂಟಿ ಆಗ್ತಾ ಇದೆ. ಧರ್ಮದ ಹೆಸರಿನಲ್ಲಿ ಬಡವರನ್ನ ತುಳಿತಾ ಇದ್ದಾರೆ. ಧರ್ಮದ ಹೆಸರಿನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ತುಳಿತಾ ಇದ್ದಾರೆ. ಧರ್ಮದ ಹೆಸರಿನಲ್ಲಿ ನಮ್ಮ ಬಡ ಜನರಿಗೆ ಇವತ್ತು ತೊಂದರೆ ಕೊಡ್ತಾ ಇದ್ದಾರೆ. ಇವತ್ತು ಎಕ್ಸಾಮಿನೇಷನ್, ಇವತ್ತು ನೀಟ್ ಎಕ್ಸಾಮಿನೇಷನ್ ಇದೆ. ನೀಟ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಯಾಕಪ್ಪ ಎರಡನೇ ಸಲ ಮಾಡೋದಾಯ್ತು? ಅಂದರೆ ನಿಮ್ಮ ಆಡಳಿತ ಸರಿಯಿಲ್ಲ. ಅದಕ್ಕಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ರು, ಈ ಎಜುಕೇಶನ್ ಮಿನಿಸ್ಟರ್ ಅವರು ರಾಜೀನಾಮೆ ಕೊಡಬೇಕು.